ಕನಸಿನಲ್ಲಿ ಈ ಎಲ್ಲವನ್ನೂ ಕಂಡರೆ ಶುಭವಂತೆ. ಕನಸಿನಲ್ಲಿ ಕಾಣುವ ಕೆಲವೊಂದು ವಿಷಯಗಳು ಮಂಗಳಕರ ಎಂಬ ನಂಬಿಕೆ ನಮ್ಮಲ್ಲಿದೆ. ಕೆಲವೊಂದು ವಿಷಯಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ ಸುದ್ದಿಗಳು ಕಾಯುತ್ತಿರುತ್ತವೆ ಎಂಬುದು ನಂಬಿಕೆ. ಅಂತಹ ಕೆಲ ಅಂಶಗಳನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಕನಸುಗಳು ಸಾಮಾನ್ಯ ಗಾಢ ನಿದ್ದೆಯಲ್ಲಿದ್ದಾಗ ನಮ್ಮ ಮನಸ್ಸಿನಲ್ಲಿ ನಾನಾ ದೃಶ್ಯಗಳು ಗೋಚರಿಸುತ್ತವೆ. ಇವುಗಳಲ್ಲಿ ಕೆಲವೊಂದು ಕನಸುಗಳು ಮನಸ್ಸಿಗೆ ಹಿತ ನೀಡಿದರೆ ಇನ್ನೊಂದಷ್ಟು ಸ್ವಪ್ನಗಳು ಭಯವನ್ನು ಸೃಷ್ಟಿಸುವುದು ಇದೆ. ಕನಸಿನಲ್ಲಿ ಹೆದರಿ ಬೆವರುವವರು ಇಲ್ಲದೇ ಏನೂ ಇಲ್ಲ. ಆದರೆ ನಾವು ಕಾಣುವ ಕನಸಿಗೂ ನಾನಾ ಅರ್ಥಗಳಿವೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಕನಸಿನಲ್ಲಿ ಕಾಣುವ ಕೆಲ ಸಂಗತಿಗಳು ಭವಿಷ್ಯದ ಶುಭ ಅಶುಭ ಸೂಚನೆ ಎಂಬುದು ನಂಬಿಕೆ. ಈಗ ನಾವು ಕಾಣುವ ಕನಸಿನ ಬಗ್ಗೆ ತಿಳಿದುಕೊಳ್ಳೋಣ. ಅದು ಶುಭ ಸೂಚನೆಗಳನ್ನು ಯಾವ ರೀತಿಯಾಗಿ ನೀಡುತ್ತವೆ? ಇವೆಲ್ಲ ಶುಭ ಸಂಕೇತಗಳು. ಕೆಲವರು ತಮ್ಮ ಕನಸಿನಲ್ಲಿ ಜೇನುನೊಣವನ್ನು ಕಾಣುತ್ತಾರೆ. ಅಂತೆಯೇ ಕನಸಿನಲ್ಲಿ ಜೇನುನೊಣವನ್ನು ನೋಡುವುದು ತುಂಬ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಜೇನು ಎಂದರೆ ಸಿಹಿ, ಇದು ಉತ್ತಮ ಸಂಕೇತ. ಹೀಗಾಗಿ ಸ್ವಪ್ನದಲ್ಲಿ ಜೇನುನೊಣಗಳು ಕಂಡರೆ ಧನದ ಆಗಮನವಾಗುತ್ತದೆ ಎಂದು ಅರ್ಥವಂತೆ. ಎತ್ತರದ ಜಾಗ, ಮರ ಏರುತ್ತಿರುವುದು ಕನಸಿನಲ್ಲಿ ಕಂಡರೂ ಅದಕ್ಕೊಂದು ಅರ್ಥವಿದೆ. ನೀವು ಕನಸಿನಲ್ಲಿ ಎತ್ತರದ ಸ್ಥಳ ಅಥವಾ ಮರವನ್ನು ಏರುತ್ತಿರುವುದು ಕಂಡರೆ ಒಳ್ಳೆಯದು ಎಂಬ ನಂಬಿಕೆಯಿದೆ. ಅಂದರೆ ಇದು ಏಳಿಗೆಯ ಸಂಕೇತ. ಒಂದೊಮ್ಮೆ ಇಂತಹ ಕನಸು ಕಂಡರೆ ಮುಂಬರುವ ದಿನಗಳಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಅಥವಾ ವೃತ್ತಿ ಜೀವನದಲ್ಲಿ ಎತ್ತರವನ್ನು ಏರಬಹುದು ಎಂಬುದಾಗಿದೆ. ಈ ಕನಸನ್ನು ವ್ಯಾಖ್ಯಾನಿಸಲಾಗುತ್ತದೆ. ದೇವರ ದರ್ಶನ, ಪೂಜಾ ಸ್ಥಳ ನಿಮ್ಮ ಕನಸಿನಲ್ಲಿ ಕಂಡರೆ ಅದು ಮಂಗಳಕರ ಎಂಬ ನಂಬಿಕೆಯಿದೆ. ಈ ರೀತಿಯ ಕನಸಿನಿಂದ ನೀವು ದೇವರ ಆಶೀರ್ವಾದವನ್ನು ಪಡೆಯಲಿದ್ದೀರಿ ಎಂದು ಅರ್ಥವಂತೆ. ಜೊತೆಗೆ ದೇವಿ ಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಕನಸಿನಲ್ಲಿ ನೃತ್ಯ ಮಾಡುವ ಮಹಿಳೆಯನ್ನು ಕಂಡರೂ ಒಳ್ಳೆಯದಂತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಮಂಗಳಕರ ಸಂಕೇತ. ದೇವಿ ಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮ್ಮ ಧನದ ಆಗಮನವಾಗಲಿದೆ ಎಂಬುದು ಈ ಎಲ್ಲ ಕನಸಿನ ಸೂಚನೆಯಂತೆ. ನೀವು ಬಿಲದ ಬಳಿ ಹಾವು ಇರುವುದನ್ನು ಕನಸಿನಲ್ಲಿ ಕಂಡರೆ ಅದು ಅಶುಭವಂತೆ. ಇದು ಕೂಡ ಧನಾಗಮನದ ಸಂಕೇತ ಎಂಬುದು ನಂಬಿಕೆ.